ನೀವು ಒಂದು ಸಲ ನೀವು ಈ ಮರದ ಗಾಣದ ಎಣ್ಣೆಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಒಂದ್ಸಲ ಜೀರ್ಣಶಕ್ತಿ ಚೆನ್ನಾಗಾದರೆ ನಿಮಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಅಥವಾ ಗ್ಯಾಸ್ಟ್ರೈಟಿಸು ಅಥವಾ ಬ್ಲೋಟಿಂಗು ಇದೆಲ್ಲ ಕಮ್ಮಿ ಆಗುತ್ತೆ. ಇದು ಕಮ್ಮಿ ಆದರೆ ನಿಮ್ಗೆ ಅರ್ಧ ಕಾಯಿಲೆಗಳು ಕಮ್ಮಿ ಆಗ್ತಾ ಬರುತ್ತೆ. 1/4 ಲೀಟ್ರ್ ಗ್ರೌಂಡ್ನಟ್ ಆಯಿಲ್ ಬಂದು 100 ರೂಪಾಯಿ ಬೀಳುತ್ತೆ, ಅರ್ಧ ಲೀಟ್ರಿಗೆ 190 ರೂಪಾಯಿ ಬೀಳುತ್ತೆ, 1 ಲೀಟ್ರಿಗೆ 370 ರೂಪಾಯಿ ಬೀಳುತ್ತೆ, 5 ಲೀಟ್ರಿಗೆ 360 ರೂಪಾಯಿ, ಹಂಗೆ 1800 ರೂಪಾಯಿ ಬೀಳುತ್ತೆ. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ಗೈಸ್. ಬೆಂಗಳೂರು ರಾಜಾಜಿನಗರ್ 6th ಬ್ಲಾಕಲ್ಲಿರುವಂಥ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಒಂದು ಮಿನಿ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಯಾವ ಜಾಗ? ರಾಜಾಜಿನಗರ್ 6th ಬ್ಲಾಕಲ್ಲಿ ಕಳೆದ 3 ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ನಿಸರ್ಗ ಫುಡ್ಸ್ ಆ್ಯಂಡ್ ಬೆವರೇಜಸ್ ಗೈಸ್. ಏನಿಲ್ಲಿ ಸ್ಪೆಷಲ್ ಅಂದರೆ ಈ 100% ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲು ಮತ್ತು ಕೋಲ್ಡ್ ಪ್ರೆಸ್ ಆಯಿಲ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ಗೈಸ್. 100% ನ್ಯಾಚುರಲ್ಲು 12 ರಿಂದ 15 ವೆರೈಟಿ ಆಫ್ ಆಯಿಲ್ ನಿಮಗೆ ಇಲ್ಲಿ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ. ಸೊ ಮೇನಾಗಿ ಅದಕ್ಕೋಸ್ಕರನೇ ಬಂದಿದ್ದೀನಿ. ಇಲ್ಲಿ ನಾನು ಮಾತ್ರ ನೋಡೋದಲ್ಲ, ನಿಮಗೆ ಬೇಕಂದರೆ ಡೈರೆಕ್ಟಾಗಿ ಬಂದು ವಿಜುವಲ್ ಆಗಿ ನೋಡಿ ನಿಮಗೆ ಈ ಆಯಿಲ್ನ ತೊಗೋಬೋದು. ಸೊ ಬನ್ನಿ ಹೋಗೋಣ, ಇದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ತಿಳ್ಕೊಂಡು ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ, ಹೇಗೆ ಮಾಡ್ತಾರೆ, ಪ್ರೊಡಕ್ಷನ್ ಡೀಟೇಲ್ಸ್ ಪ್ರತಿಯೊಂದು ತಿಳ್ಕೊಂಡು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡಿದ್ರೆ ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಪ್ರಸಾದ್ ಅಂತ. ಓಕೆ, ನಿಸರ್ಗ ಫುಡ್ಸ್ ಆ್ಯಂಡ್ ಬೆವರೇಜಸ್ ಏನು ಸ್ಪೆಷಲ್ ಸರ್ ಇಲ್ಲಿ? ಸರ್, ಫಸ್ಟ್ ಆಫ್ ಆಲ್ ನಿಸರ್ಗ ಫುಡ್ಸ್ ಆ್ಯಂಡ್ ಬೆವರೇಜಸ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮದು ಬಂದು ಕೋಲ್ಡ್ ಪ್ರೆಸ್ ಆ್ಯಂಡ್ ವುಡ್ ಪ್ರೆಸ್ ಅಂತ ಹೇಳ್ತೀವಿ. ಅಂದರೆ ಮರದ ಗಾಣಗಳಲ್ಲಿ ನ್ಯಾಚುರಲ್ ಅಂದರೆ ನಾಟಿ ಬೀಜಗಳನ್ನ ಉಪಯೋಗಿಸಿ ಎಣ್ಣೆಗಳನ್ನ ತಯಾರು ಮಾಡಿ ಕೊಡುವಂಥದ್ದು ನಮ್ಮದು ಸಂಸ್ಥೆ ಇದು. ಓಕೆ, ನಾವು ಇದನ್ನ 3 ವರ್ಷಗಳಿಂದ ಅಂದರೆ 2021ರಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. 3 ವರ್ಷದಿಂದ? ಹೌದು ಸರ್. ಓಕೆ, ಮೊದಲು ಸರ್ ಮೊದಲು ಅಂತಲ್ಲ, ನಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇತ್ತು. 25 ವರ್ಷದಿಂದ ನಾನು ಡಯಾಗ್ನೋಸ್ಟಿಕ್ ಸೆಂಟರ್ ಇದ್ದಿದ್ದು. ಓಕೆ, ನನ್ನ ವೈಫ್ ಕೂಡ ಡಾಕ್ಟರು. ಸೊ ನಾವು ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸ್ತಾ ಇದ್ವಿ 25 ವರ್ಷದಿಂದ. ಈಗಲೂ ಇದೆ. ಅದ್ರ ಜೊತೆಗೆ ಇದು ಒಂದು ಪ್ಯಾಷನೇಟ್ ಆಗಿ ಮಾಡ್ತಾ ಇದನ್ನ ಒಂದು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಟೋಟಲ್ ಎಷ್ಟು ವೆರೈಟಿ ಪ್ರಾಡಕ್ಟ್ಸ್ ಇಲ್ಲಿ ಸೆಲ್ ಮಾಡ್ತೀರಾ ಸರ್? ನಮ್ಮಲ್ಲಿ ಈಗ ಆಯಿಲ್ಗಳಲ್ಲಿ ಬಂದು ನಿಮಗೆ ಒಂದು 13 ರಿಂದ 15 ತರ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ. ಓಕೆ, ಅಂದ್ರೆ ನ್ಯಾಚುರಲ್ ಆಗಿ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಬೇಯಿಸಿದ ಹರಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಕಪ್ಪೆಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಮತ್ತೆ ಬಾದಾಮಿ ಎಣ್ಣೆ, ಮತ್ತೆ ವರ್ಜಿನ್ ಕೋಕೋನಟ್ ಆಯಿಲ್, ಒಣಕೊಬ್ಬರಿ ಎಣ್ಣೆ, ಇಷ್ಟು ಎಲ್ಲ ನಾವು ಇಲ್ಲೇ ಮಾಡಿ ಕೊಡ್ತೀವಿ. ಪ್ರತಿಯೊಂದು ಇಲ್ಲೇ ಪ್ರಿಪೇರ್ ಆಗುತ್ತೆ. ಹೌದೌದು. ಜೊತೆಗೆ ಇದ್ರ ಜೊತೆಗೆ ನಿಮ್ಗೆ ಹಳೆ ಕಾಲದ ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಮತ್ತೆ ಬೇವಿನ ಎಣ್ಣೆ, ಇದನ್ನೆಲ್ಲ ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡಿಸಿ ಕೊಡ್ತೀವಿ ನಿಮ್ಗೆ. ಸೂಪರ್. ಅಂಡ್ ಸರ್, ಈಗ ಸುಮಾರು ಜನ ರೀಫೈಂಡ್ ಆಯಿಲ್ ಪ್ರಿಫರ್ ಮಾಡ್ತಾರೆ ಕಡಿಮೆ ಇರೋದಕ್ಕೋಸ್ಕರನ. ಅಂಡ್ ಇಲ್ಲಿ ನೀವು ವುಡ್ ಪ್ರೆಸ್ಡ್ ಮಾಡ್ತಾ ಇದ್ದೀರಾ. ಸೊ ಏನು ವ್ಯತ್ಯಾಸ, ಯಾಕೆ ವುಡ್ ಪ್ರೆಸ್ ಚೂಸ್ ಮಾಡ್ಬೇಕಂತ ಹೇಳ್ತೀರಾ? ಸರ್, ಇವಾಗ ಸಿಂಪಲ್ ಆಗಿ ವುಡ್ ಪ್ರೆಸ್ ಆಯಿಲ್ ಅಂತ ಅಂದ್ರೆ ನಾವು ನ್ಯಾಚುರಲ್ ಆಗಿ ಕಡಲೆ ಬೀಜ ತಗೋಬರ್ತೀವಿ ಅಥವಾ ಕುಸುಬೆ ತಗೋಬರ್ತೀವಿ, ಸೂರ್ಯಕಾಂತಿ ಬೀಜ ತರ್ತೀವಿ, ಕೊಬ್ಬರಿ ತರ್ತೀವಿ, ಮರದ ಗಾಣಗಳಲ್ಲಿ ಅರಿತೀವಿ, 35 ರಿಂದ 40% ಅಷ್ಟು ಎಣ್ಣೆ ತೆಗಿತೀವಿ. ಅದನ್ನ ಒಂದು 2-3 ದಿನ ಫಿಲ್ಟರ್ ಮಾಡ್ದಂಗೆ ಗ್ರಾವಿಟೇಷನಲ್ ಸೆಟ್ಲಿಂಗ್ ಅಂತ ಹೇಳ್ತೀವಿ, ಜನಕ್ಕೆ ತಲುಪಿಸ್ತೀವಿ. ಅಂದ್ರೆ ನಿಮಗೆ ಏನು ಎಣ್ಣೆ ಕಾಳುಗಳಲ್ಲಿ ಇರುವಂತ ನ್ಯಾಚುರಲ್ ಅಂಶ, ನ್ಯೂಟ್ರಿಯೆಂಟ್ಸ್ 100% ಸಿಗುತ್ತೆ. ಈಗ ಇದು ಬಿಟ್ರೆ ರೀಫೈನ್ಡ್ ಆಯಿಲ್ ಯಾಕೆ ಕಮ್ಮಿಗ ಅಂತ, ರೀಫೈನ್ಡ್ ಆಯಿಲ್ ಮಾಡೋ ಪ್ರೊಸೀಜರ್ ಏನಂತ ಅಂದ್ರೆ, ಈಗ ಹೆಕ್ಸೇನ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದ್ರ ಜೊತೆ ಬೀಜಗಳನ್ನ 200 ರಿಂದ 300 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕುದಿಸಿ ಅದರಿಂದ ಎಣ್ಣೆ ತೆಗ್ದಿರ್ತಾರೆ. ಫಸ್ಟೇ ಅದು ಕುದ್ದಿರುತ್ತೆ. ಜೊತೆಗೆ ಅದ್ರ ಜೊತೆಗೆ ಏನಂತಂದ್ರೆ, ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ, ಕೆಮಿಕಲ್ ಆಯಿಲ್ ಯೂಸ್ ಮಾಡ್ತಾರೆ, ಬೇರೆ ಕಾಟನ್ ಸೀಡ್ ಆಯಿಲ್ಸ್, ಬೇರೆ ಆಯಿಲ್ಗಳು, ಅದೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದೆಲ್ಲ ನಿಮಗೆ ಇವಾಗ ಬೆಸ್ಟ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ. 1 kg ಕಡಲೆ ಬೀಜ ಮಾರ್ಕೆಟ್ ನಲ್ಲಿ ಹೋಲ್ಸೇಲಿಗೆ ಹೋದ್ರೆ ಒಂದು 120 ರಿಂದ 130 ರೂಪಾಯಿ ಅಷ್ಟು ಬೀಳುತ್ತೆ. 1 ಲೀಟರ್ ತೆಗಿಬೇಕು ಅಂದ್ರೆ ಒಂದು 2.25 kg ಅಷ್ಟು ಬೇಕಾಗುತ್ತೆ. 2.25 kg ನಾವು ಸೀಡ್ಸ್ ನ ಲೆಕ್ಕ ಹಾಕೊಂಡ್ರು 330 ರಿಂದ 350 ರೂಪಾಯಿ ಕಡಲೆ ಬೀಜಕ್ಕೆ ಬೇಕಾಗುತ್ತೆ. ಅದೇ ನೀವು ರೀಫೈಂಡ್ ಆಯಿಲ್ ತಿನ್ನೋದು ಇವಾಗ ನೀವು 100 ರಿಂದ 110 ರೂಪಾಯಿ 150 ರೂಪಾಯಿ ಇರುತ್ತೆ. ಅಂದ್ರೆ 1 kg ಕಡಲೆ ಬೀಜದಷ್ಟಕ್ಕೇನೆ ನಿಮ್ಗೆ ಎಣ್ಣೆ ಕೊಡ್ತಾರೆ. ಅಂದ್ರೆ ಅವ್ರು ನಿಮ್ಗೆ ಏನ್ ಕೊಡ್ತಾರೆ ಅಂತ ನೀವು ಥಿಂಕ್ ಮಾಡ್ಬೇಕು. ಅಂದ್ರೆ ತಿನ್ನೋರು ಥಿಂಕ್ ಮಾಡ್ಬೇಕು, ತಿನ್ನೋರು ಥಿಂಕ್ ಮಾಡ್ಬೇಕು. ಇವಾಗ ಏನಂದ್ರೆ ಮುಂಚೆ ಇತ್ತು, ಗೊತ್ತಿರ್ಲಿಲ್ಲ, ನಾವೇನೋ ತಿಂತಾ ಇದ್ವಿ. ಇವಾಗೆಲ್ಲ ಗೊತ್ತಿರೋದ್ರಿಂದ ತಿಳ್ಕೊಂಡು ತಿನ್ಬೇಕು ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ಓಕೆ, ಅಂಡ್ ಈಗ ನಾವು ವುಡ್ ಪ್ರೆಸ್ ಆಯಿಲ್ ಚೂಸ್ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತೀರಾ ಸರ್? ಮೇಜರ್ ಆಗಿ ಇವಾಗ ಏನಂತಂದ್ರೆ, ಇವಾಗ ರೀಫೈನ್ಡ್ ಆಯಿಲ್ ನಿಮಗೆ ಕೆಮಿಕಲ್ ಆಯಿಲ್ಸ್, ಪ್ಯಾರಾಫಿನ್ ಆಯಿಲ್ಸ್, ಮತ್ತೆ ಬೇರೆ ಕಾಟನ್ ಸೀಡ್ ಆಯಿಲ್, ಇವೆಲ್ಲ ಮಿಕ್ಸ್ ಮಾಡೋದು ಏನಂತ ಅಂದ್ರೆ ನಮಗೆ ಜೀರ್ಣ ಆಗಲ್ಲ.
ಆಯಿಲ್ ನಮ್ಮ ಬಾಡಿ ಒಳಗಡೆ ಜೀರ್ಣ ಆಗಲ್ಲ. ಅದೇನಾಗುತ್ತೆ, ಫ್ಯಾಟ್ ಆಗಿ ಅಕ್ಯುಮುಲೇಟ್ ಆಗಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಅದೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಇವಾಗ ನೋಡಿ, ಜನರಲ್ ಆಗಿ ಥೈರಾಯ್ಡು, ಚಿಕ್ಕ ಮಕ್ಕಳು ವಯಸ್ಸಿಗೆ ಮಕ್ಕಳು ನೆರೆಯುವಂಥದ್ದು, ಬಿಳಿ ಕೂದಲು ಬರೋವಂಥದ್ದು, ಕೂದಲು ಉದುರುವಂಥದ್ದು, ಹಾರ್ಟ್ ಪ್ರಾಬ್ಲಮ್ಸ್ ಬರೋದು, ಇದೆಲ್ಲ ಏನಂತಂದ್ರೆ ರಿಫೈನ್ಡ್ ಆಯಿಲ್ಗಳು ಯೂಸ್ ಮಾಡ್ಕೊಳ್ತಾ ಬರ್ತಿರೋದ್ರಿಂದ. ಇವಾಗ ಇದೆಲ್ಲ ಏನಂತಂದ್ರೆ ನಾವು ನ್ಯಾಚುರಲ್ ಆಗಿ ಇವಾಗ ಕಡಲೆ ಬೀಜ ತಿಂತೀವಿ, ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತೀವಿ. ನ್ಯಾಚುರಲ್ ಸೀಡ್ಸ್ ಉಪಯೋಗಿಸೋದ್ರಿಂದ ಇವಾಗ ಇದು ಒಂದು ಕಡಲೆಕಾಯ್ದು ಒಂದು ಬೆಸ್ಟ್ ಬೆನಿಫಿಟ್ಸ್ ಹೇಳ್ತೀನಿ. ನೀವು ಒಂದು ಸಲ ನೀವು ಈ ಮರದ ಗಾಣದ ಎಣ್ಣೆಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಒಂದ್ಸಲ ಜೀರ್ಣಶಕ್ತಿ ಚೆನ್ನಾಗಾದರೆ ನಿಮಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಅಥವಾ ಗ್ಯಾಸ್ಟ್ರೈಟಿಸು ಅಥವಾ ಬ್ಲೋಟಿಂಗು ಇದೆಲ್ಲ ಕಮ್ಮಿ ಆಗುತ್ತೆ. ಇದು ಕಮ್ಮಿ ಆದರೆ ನಿಮ್ಗೆ ಅರ್ಧ ಕಾಯಿಲೆಗಳು ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಇದೆಲ್ಲ ಉಪಯೋಗಿಸೋದ್ರಿಂದ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇವಾಗ ಒಳ್ಳೆ ಇಮ್ಯುನಿಟಿ ಬಂತು ಅಂದರೆ ನಿಮ್ಗೆ ಅರ್ಧ ಕಾಯಿಲೆಗಳು ಬರೋದೇ ಕಮ್ಮಿ ಆಗುತ್ತೆ. ಕಾಯಿಲೆಗಳು ಬರೋದು ಕಮ್ಮಿ ಆಗುತ್ತೆ. ಇದು ಒಂದೇ ಅಂತಲ್ಲ, ನೀವು ಯಾವುದೇ ಕೊಬ್ಬರಿ ಎಣ್ಣೆಯಿಂದ, ಬಾದಾಮಿ ಎಣ್ಣೆಯಿಂದ, ಎಳ್ಳೆಣ್ಣೆಯಿಂದ ಆದಷ್ಟು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಆ್ಯಡ್ ಮಾಡ್ದಂಗೆ ಯೂಸ್ ಮಾಡಿದಾಗ ನಿಮಗೆ ಅದು ಆರೋಗ್ಯನ ಎಲ್ಲ ರೀತಿಯಿಂದನೂ ಇಂಪ್ರೂವ್ ಮಾಡಿಕೊಡುತ್ತೆ. ಓಕೆ. ಆ್ಯಂಡ್ ಇವಾಗ ನಿಮ್ಮ ಪ್ರಾಡಕ್ಟ್ ನಾವು ತಗೋಬೇಕಂದ್ರೆ ಹೆಂಗೆ ಸರ್? ಸರ್, ನಾವು ರಾಜಾಜಿನಗರಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆ. ಇದು ಬಿಟ್ಟರೆ ರಾಜಾಜಿನಗರ 6ನೇ ಬ್ಲಾಕ್ 6 ಬ್ಲಾಕ್ ಸರ್ಕಲಲ್ಲೇ ಇದೆ. ಓಕೆ. ಇದು ಬಿಟ್ಟರೆ ನಮ್ಮದು ಬನ್ನರ್ಘಟ್ಟ ರೋಡಲ್ಲಿ ಒಂದು ಶಾಪ್ ಇದೆ. JP ನಗರಲ್ಲಿ ಒಂದು 8ನೇ ಫೇಸ್ನಲ್ಲಿ, JP ನಗರ್ 8 ಫೇಸ್ನಲ್ಲಿ ಒಂದು ಇದಿದೆ. ಇಲ್ಲಿ 3 ಕಡೆ ಎಲ್ಲಿ ಬೇಕಾದರೂ ಹೋಗಿ ತಗೋಬೋದು. ನೀವು ಮಾಡೋ ಪ್ರೊಸೀಜರ್ ಎಲ್ಲ ನೋಡಬೇಕು ಮಾಡಬೇಕು ಅಂದರೆ ಧಾರಾಳವಾಗಿ ಯಾರಾದರೂ ಬರ್ಬೋದು. ಇಲ್ಲಿ ಸೀಟ್ಸ್ ಚೆಕ್ ಮಾಡ್ಬೋದು, ಆಯಿಲ್ ಮಾಡೋದು ನೋಡ್ಬೋದು, ಪ್ಯಾಕಿಂಗ್ ನೋಡ್ಬೋದು, ಎಲ್ಲ ನೋಡ್ಬೋದು ರಾಜಾಜಿನಗರಿಗೆ ಬಂದರೆ. ಅದು ಬಿಟ್ಟರೆ ನೀವು ಮೇಲ್ ಕಾಣಿಸ್ತಾ ಇರೋಂಥ ನಮ್ಮ ನಂಬರ್ 9901980284 ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು, ನಾವು ಕಳಿಸ್ಕೊಡ್ತೀವಿ. ಅದಿಲ್ಲ ಅಂತಂದರೆ nisargaoil.com ಅಂತ ನಮ್ಮ ವೆಬ್ಸೈಟ್ ಇದೆ. ವೆಬ್ಸೈಟಿಗೆ ಹೋಗಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ, ಬೆಂಗಳೂರು ಒಂದೇ ಅಲ್ಲ, ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದರೂ ನಾವು ಸಪ್ಲೈಸ್ ಕೊಡ್ತೀವಿ. ಓಕೆ, ಸೂಪರ್. ಆ್ಯಂಡ್ ಈಗ ಇಷ್ಟು ಪ್ರಾಡಕ್ಟ್ ಎಲ್ಲ ಮಾಡ್ತೀರಾ ಅಂತ ಹೇಳ್ತಿದ್ದೀರಲ್ಲ, ಸೊ ಅದನ್ನ ನಿಮ್ಮ ಹತ್ರನೇ ಬಂದು ಮಾಡಿಸ್ಕೋಬೇಕಾ ಅಥವಾ ನಾವು ಸಪ್ರೇಟ್ ಆಗಿ ರಾ ಮೆಟೀರಿಯಲ್ಸ್ ಅಂದ್ರೆ ನೀವು ಅದು ಕೂಡ ಮಾಡ್ಕೊಡ್ತೀರಾ? ಸರ್, ನಮ್ಮಲ್ಲಿ ಸೀಟ್ಸ್ ಇರುತ್ತೆ. ನಮ್ಮಲ್ಲಿ ಸೀಟ್ಸ್ ಇರುತ್ತೆ, ಬಂದು ನೋಡಿ ಮಾಡಿ. ಈಗ ಪ್ಯಾಕಿಂಗ್ ಆಗಿರೋದು ಕೂಡ ಇರುತ್ತೆ. ಅಂದ್ರೆ 3-4 ಡೇಸ್ ಮಾಡಿ ಆದ್ಮೇಲೆ ಗ್ರಾವಿಟೇಷನಲ್ ಸೆಟ್ಲಿಂಗ್ ಆದ್ಮೇಲೆ ಪ್ಯಾಕಿಂಗ್ ಮಾಡಿ ಮಾರ್ತಾ ಇರ್ತೀವಿ. ಇದು ಬೇಡ ಅಂತಂದ್ರೆ ನಮ್ಮ ಕಂಟೈನರ್ಗಳಲ್ಲಿ ಇರೋದನ್ನ ನೋಡಿ ಕೂಡ ನೀವು ನಿಮ್ಮ ಕಂಟೈನರ್ ತಗೊಂಡ್ ಬಂದು ಹಾಕ್ಸ್ಕೊಂಡು ಹೋಗ್ಬೋದು. ಅಂದ್ರೆ ಲೂಸ್ ಆಗಿ ಕೂಡ ಕೊಡ್ತೀವಿ. ಅದಿಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ. ಸೀಟ್ಸ್ ಎಲ್ಲ ನೋಡ್ಕೊಂಡು ಮ್ಯಾನುಫ್ಯಾಕ್ಚರ್ ಆನ್ ದ ಮಿಷಿನ್ ಏನಾಗ್ತಿರುತ್ತೆ ಅದನ್ನ ಕೂಡ ನೀವು ತಗೊಂಡು ಹೋಗ್ಬೋದು. ಅಥವಾ ನಿಮ್ಗೆ ಇದೆಲ್ಲ ಬೇಡ ಅಂತಂದ್ರೆ ನೀವು ಸೀಟ್ಸ್ ಅಂದ್ರೆ 15 kg ಮಿನಿಮಮ್ ತರಬೇಕಾಗತ್ತೆ. 15 kg ತಂದ್ರೆ ಮಾಡ್ಕೊಡ್ತೀರಾ? ಸೊ ಪರ್ ಕೆಜಿಗೆ ಎಷ್ಟು ತಗೋತೀರಾ ಸರ್? ಸರ್, ನಾವು ಗ್ರೈಂಡಿಂಗಿಗೆ 30 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ, ಪರ್ ಕೆಜಿಗೆ? ಓಕೆ, ಸೂಪರ್. ಅಂಡ್ ಈಗ ಯಾವ್ಯಾವ ರಾ ಮೆಟೀರಿಯಲ್ಸ್ ಇದೆ, ಅದು ಹೇಗೆ ಮಾಡ್ತಾರೆ ಅಂತ ಪ್ರತಿಯೊಂದು ನೋಡೋಣ, ತೋರಿಸ್ಕೊಡ್ತೀವಿ ಸರ್. ನೋಡಿ, ಇವಾಗ ಇದು ಕಡಲೆ ಬೀಜ, ನಾಟಿ ಕಡಲೆ ಬೀಜ. ಇದು ಒಂದ್ ಮೂಟೆ ನಾವು ಹಿಂಗ್ ಇಟ್ಟಿದೀವಿ ಅಂತಲ್ಲ, ನೀವು ಬಂದಾಗ ನೀವು ಯಾವ್ದಾದ್ರು ಮೂಟೆ ತೆಗೆದ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಓಕೆ. ನೋಡಿ, ಇದು ನೀವು ಆರಿಸಬೇಕು ಮಾಡ್ಬೇಕು ಅಂತೇನಿಲ್ಲ, ಫುಲ್ ಕ್ಲೀನ್ಡ್ ಕಡಲೆ ಬೀಜ ಬರುತ್ತೆ. ಡೈರೆಕ್ಟ್ ಫ್ರಮ್ ಚಳ್ಳಕೆರೆ, ಹಿರಿಯೂರು, ಲಕ್ಷ್ಮೀಶ್ವರ ಅಲ್ಲಿಂದ ಮಿಲ್ಗಳಿಂದ ಡೈರೆಕ್ಟ್ ಆಗಿ ನಾವು ನಾಟಿ ಕಡಲೆ ಬೀಜ ಉಪಯೋಗಿಸ್ತೀವಿ. ನಾಟಿ ಕಡಲೆ ಬೀಜ ನೋಡಿ, ಇದು ಸೂರ್ಯಕಾಂತಿ ಬೀಜ. ಜನರಲ್ ಆಗಿ ಸನ್ಫ್ಲವರ್ ಜನರಲ್ ಆಗಿ ಏನಂದ್ರೆ ಕಪ್ಪು ಸಿಪ್ಪೆ ಇರೋದು ನೋಡಿರ್ತೀರಾ, ಸಿಪ್ಪೆ ಸಮೇತ ಹಾಕಿದ್ರೆ ನಿಮ್ಗೆ ಏನಂದ್ರೆ ಅದು ಕಹಿ ಬರುತ್ತೆ, ಎಣ್ಣೆ ತೆಳುವಾಗುತ್ತೆ, ನ್ಯೂಟ್ರಿಯೆಂಟ್ ಸಿಗಲ್ಲ ಅಂತ ಸಿಪ್ಪೆ ತೆಗೆದು ಮಾಡ್ತೀವಿ ನಾವು. ಸಿಪ್ಪೆ ತೆಗೆದು ಮಾಡೋದ್ರಿಂದ ನಿಮ್ಗೆ ಇದರಲ್ಲಿ 100% ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇದನ್ನ ಕುಸ್ಬೆ ಅಂತ ಹೇಳ್ತೀವಿ ಜನರಲ್ ಆಗಿ. ಕುಸ್ಬೆ, ಸಾಫ್ಲವರ್, ಕರಡಿ ಎಣ್ಣೆ, ಕುಸ್ಬೆ ಆತರ ಹೇಳ್ತಾರಲ್ಲ ಅದು. ಇದು ಬಂದು ನಿಮ್ಗೆ ಮರದ ಗಾಣದಲ್ಲೇ ಮಾಡ್ತೀವಿ ನಾವು. ಮರದ ಗಾಣ ಅಂತ ಹೇಳಿ ಕಬ್ಬಿಣದ ಗಾಣದಲ್ಲಿ ಹಾಕೋದು ಆತರ ಏನಿಲ್ಲ, ಮರದ ಗಾಣದಲ್ಲೇ ಮಾಡ್ತೀವಿ ಇದನ್ನ ಕೂಡ ನಾವು. ನಿಮ್ಗೆ ಯಾವುದೇ ಪದಾರ್ಥ ಬೇಕಾದ್ರೂ ನಾಟಿ ಪದಾರ್ಥಗಳು ಉಪಯೋಗಿಸ್ತೀವಿ. ಆದಷ್ಟು ಕ್ಲೀನ್ಡ್ 100% ಕ್ಲೀನ್ ಪದಾರ್ಥಗಳನ್ನೇ ಉಪಯೋಗಿಸಿ ನಿಮಗೆ ಮಾಡ್ಕೊಡ್ತೀವಿ. ಓಕೆ. ಪ್ರತಿಯೊಂದು ಸೋರ್ಸ್ ಮಾಡೋ ಜಾಗ ಸರ್? ಸರ್, ಈಗ ಕುಸ್ಬೆ ಬಂದು ಬಿಜಾಪುರ ಅಥವಾ ಬಳ್ಳಾರಿ, ರಾಯಚೂರು ಅಲ್ಲಿಂದ ಬರುತ್ತೆ. ಸನ್ಫ್ಲವರ್ ಬಂದು ಸಿಪ್ಪೆ ತೆಗೆದು ಮಾಡೋದ್ರಿಂದ ನಾವು ಮುಂಬೈಯಿಂದ ತರಿಸ್ಕೋತೀವಿ. ಕಡಲೆ ಬೀಜ ಎಲ್ಲ ಬಂದು ನಾನು ಜನರಲ್ ಆಗಿ ಹೇಳಿದೆ, ನಮ್ಮ ಕರ್ನಾಟಕ ಸೀಡ್ಸ್ ಅಂದ್ರೆ ಹಿರಿಯೂರು, ಚಳ್ಳಕೆರೆ, ಲಕ್ಷ್ಮೀಶ್ವರ ಈ ಕಡೆಯಿಂದ ನಾವು ಸೋರ್ಸ್ ಮಾಡಿ ತಗೊಂಡ್ ಬರ್ತೀವಿ. ಓಕೆ, ಡನ್. ಅಂಡ್ ಈಗ ಈ ವುಡ್ ಪ್ರೆಸ್ಡ್ ಆಯಿಲ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ. ಸುಮಾರು ಜನ ಯೋಚನೆ ಮಾಡೋದು ಕಾಸ್ಟ್ಲಿ ಇರುತ್ತೆ ಅಂತ. ಹೌದು. ಸೊ ಅಲ್ಲ, ಜನರಲ್ ಆಗಿ ತಿಳ್ಕೊಬೇಕಾಗಿರೋದು ಅಂದ್ರೆ ಇವಾಗ ನಾನು ಕಡಲೆ ಬೀಜದ್ದು ಹೇಳಿದೆ. ಕಡಲೆ ಬೀಜ ನೀವು ಜನರಲ್ ಆಗಿ ಅಂಗಡಿನಲ್ಲಿ ಹೋದಾಗ 140 ರಿಂದ 150 ರೂಪಾಯಿ ಇರುತ್ತೆ. ಈಗ ನಾನು ಹೋಲ್ಸೇಲ್ ಅಲ್ಲಿ ತಗೊಂಡ್ಬರ್ತೀನಿ 2 ಟನ್ 3 ಟನ್ 5 ಟನ್ ತಗೊಂಡ್ಬರ್ತೀನಿ ಅಂದ್ರು ನನಗೊಂದು 120 ರಿಂದ 130 ರೂಪಾಯಿ ಒಳಗಡೆ ಇರುತ್ತೆ. 2-2.25 kg 1 ಲೀಟರ್ ಎಣ್ಣೆ ಮಾಡಕ್ ಬೇಕಾಗುತ್ತೆ. ಕಡಲೆ ಬೀಜದಲ್ಲಿ 2.25 kg ನಾವು 120 ರೂಪಾಯಿ ಕೊಟ್ಟು ಮಾಡ್ತೀವಿ ಅಂದ್ರೆ 350 ರೂಪಾಯಿ ಲೀಟರ್ಗಾಯ್ತು. ಲೀಟರ್ಗಾಯ್ತು.
ಅದನ್ನ ನಾವು ನಿಮಗೆ ಗ್ರಾಹಕರಿಗೆ ನಾವು ಆ ರೇಟಲ್ಲೇ ಕೊಡ್ತೀವಿ. ಇದ್ರಲ್ಲಿ ಬಂದಿರೋ ಹಿಂಡಿ ಅನ್ನೋದು ಏನಿರುತ್ತೆ ಅದ್ರಲ್ಲಿ ನಮ್ಮ ಲಾಭ ಅಂತ ಇದು ಮಾಡ್ಕೊತೀವಿ. ಓಕೆ ಡನ್. ಅಂಡ್ ಈಗ ಬರೀ ಆಯಿಲ್ ಮಾತ್ರ ಸಿಗುತ್ತಾ ಅಲ್ಲ ಅದು ಬಿಟ್ಬಿಟ್ಟು ಬೇರೆ ಏನೇನು ಸರ್? ಆಯಿಲ್ ಬಿಟ್ಟು ನಮ್ಮಲ್ಲಿ ಜವೆ ಗೋಧಿ ಹಿಟ್ ಸಿಗುತ್ತೆ, ಜವೆ ಗೋಧಿ ಸಿಗುತ್ತೆ. ಓಕೆ. ಮತ್ತೆ ನಿಮಗೆ ಕೆಮಿಕಲ್ ಫ್ರೀ ಬೆಲ್ಲದ ಪೌಡರ್ ಸಿಗುತ್ತೆ, ಕಾಫಿ ಟೀ ಅದಕ್ಕೆಲ್ಲ ಯೂಸ್ ಮಾಡಿ. ಜಾಗ್ರಿ ಪೌಡರ್ ಸಿಗುತ್ತೆ, ಜಾಗ್ರಿ ಪೌಡರ್ ಸಿಗುತ್ತೆ. ಕೂರ್ಗ್ ಸೊಸೈಟಿದು ಹನಿ ಸಿಗುತ್ತೆ. ಓಕೆ. ಮತ್ತೆ ಮಲ್ನಾಡ್ ಗಿಡ್ಡ ಹಸುವಿನ ತುಪ್ಪ ಸಿಗುತ್ತೆ. ಓಕೆ. ಮತ್ತೆ ಕೆಂಪಕ್ಕಿ ಸಿಗುತ್ತೆ. ಇದು ಕೆಂಪಕ್ಕಿ ವಿಶೇಷ ಏನಂದ್ರೆ ನಿಮಗೆ ಕ್ಯಾಲೋರೀಸ್ ಕಮ್ಮಿ, 109 ಕ್ಯಾಲೋರೀಸ್ ಇರುತ್ತೆ, ಅನ್ಪಾಲಿಶ್ಡ್ ಇರುತ್ತೆ. ಅನ್ಪಾಲಿಶ್ಡ್ ಇರುತ್ತೆ, ಪಾಲಿಶ್ಡ್ ಆಗಿರೋದಿರಲ್ಲ. ಬ್ರೌನ್ ರೈಸ್ ಸಿಗುತ್ತೆ. ಓಕೆ. ಇದು ಹೊರಗಡೆಯಿಂದ ನಾವು ಬೇರೆ ಕಡೆಯಿಂದ ಸೋರ್ಸ್ ಮಾಡಿ, ಒಳ್ಳೆ ಸೋರ್ಸ್ ಮಾಡಿ, ಅದು ಗ್ರಾಹಕರು ನಮ್ಗೆ ಒಳ್ಳೆ ತರ್ಸ್ಕೊಡಿ ಅಂತ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಕೇಳಿದ್ಮೇಲೆ ಒಂದೊಂದೇ ಅವರಿಗೆ ಕೊಡ್ತಾ ಇದ್ದೀವಿ. ಓಕೆ. ಅಂಡ್ ಕಾಸ್ಟ್ ವೈಸ್ ಎಷ್ಟೆಷ್ಟು ಇರುತ್ತೆ ಅಂತ ಹೇಳ್ತೀರಾ ಸರ್? ಸರ್ ಇವಾಗ ಗ್ರೌಂಡ್ ನೆಟ್ ಆಯಿಲ್ ಬಂದು ನಿಮಗೆ 370 ರೂಪಾಯಿ ಕೊಡ್ತೀವಿ. ಓಕೆ. ಸೂರ್ಯಕಾಂತಿ, ಕುಸುಬೆ ಮತ್ತೆ ಕೊಬ್ಬರಿ ಎಣ್ಣೆ ಬಂದು 480 ರೂಪಾಯಿ ಇರುತ್ತೆ. ಓಕೆ. ಎಳ್ಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಕಪ್ಪೆಳ್ಳೆಣ್ಣೆ 550 ಮತ್ತೆ 650 ರೂಪಾಯಿ ಇದೆ. ಓಕೆ. ಅದು ಬಿಟ್ರೆ ನಿಮಗೆ ಫ್ಲಾಕ್ಸೀಡ್ ಆಯಿಲ್, ಅಗಸೆ ಬೀಜದ ಎಣ್ಣೆ ಸಿಗುತ್ತೆ. ಓಕೆ. 780 ರೂಪಾಯಿ ಲೀಟರ್ಗಿದೆ. ಓಕೆ. ಈ ಮತ್ತೆ ನಿಮಗೆ ಇದು ಹರಳೆಣ್ಣೆ, ಬೇಯಿಸಿದ ಹರಳೆಣ್ಣೆ ಬಂದು 400 ರೂಪಾಯಿ ಲೀಟರ್ಗೆ ಇರುತ್ತೆ. 400 ರೂಪಾಯಿ ಲೀಟರ್ಗೆ ಇರುತ್ತೆ. ಮತ್ತೆ ಆಲ್ಮಂಡ್ ಆಯಿಲ್ ಸಿಗುತ್ತೆ, ಪ್ಯೂರ್ ಬಾದಾಮಿ ಎಣ್ಣೆ ನಿಮಗೆ 100 ml ಗೆ 400 ರೂಪಾಯಿ ಬೀಳುತ್ತೆ. 400 ರೂಪಾಯಿ. ಹೌದು. ಬಟ್ ನಾರ್ಮಲ್ ಆಗಿ ಹೋಗ್ಬಿಟ್ರೆ ಜನ ನಾರ್ಮಲ್ ಆಗಿ ನಿಮಗೆ ಹೊರಗಡೆ ಸಿಗೋದು ಕಮ್ಮಿ ಅಂತ ನಿಮ್ಮ ಅನಿಸಿಕೆ ಅಲ್ವಾ? ಅಲ್ಲ, ನಿಮಗೆ ನೀವು ಚೆಕ್ ಮಾಡ್ಕೋಬಹುದು. ಇವಾಗ ನಿಮ್ಗೆ ಆಲ್ಮಂಡ್ ಡ್ರಾಪ್ಸ್, ಆಲ್ಮಂಡ್ ಆಯಿಲ್ ಅನ್ನೋದು ಏನಿರುತ್ತೆ ನಿಮಗೆ 100-200 ರೂಪಾಯಿಗೆಲ್ಲ 100 ml ಆ ತರ ಸಿಗುತ್ತೆ. ಬಟ್ ಏನಂದ್ರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ಈಗ ನೋಡಿ ನಮ್ಮಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿದೀವಿ ಇಲ್ಲಿ. 100% ಪ್ಯೂರ್ ಆಲ್ಮಂಡ್ ಆಯಿಲ್. ಓಕೆ. ನೀವೆಲ್ಲಾದ್ರೂ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು, ಅಥವಾ ನಾವು NABL ಸರ್ಟಿಫೈಡ್ ಲ್ಯಾಬ್ಸ್ ಅಲ್ಲಿ ಚೆಕ್ ಮಾಡಿಸಿರ್ತೀವಿ ಇದರಲ್ಲಿ ಏನಾದ್ರು ಮಿಕ್ಸ್ ಇದೆಯಾ ಅಂತ, ಅದನ್ನು ಚೆಕ್ ಮಾಡ್ಕೋಬಹುದು. 100% ಆಯಿಲ್ ಇರುತ್ತೆ ಇದು ಬಾದಾಮಿ ಎಣ್ಣೆ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 1 kg ಬಾದಾಮಿ ಬಂದು ಮಾರ್ಕೆಟ್ ಅಲ್ಲಿ 800 ರೂಪಾಯಿ ಮಿನಿಮಮ್ ಚಾರ್ಜಸ್. 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 2500-3000 ರೂಪಾಯಿವರೆಗೂ ಇದೆ. ನಾವು ಒಳ್ಳೆ ಬಾದಾಮಿ, ಇವಾಗ ನಮ್ಮ ಮನೆಗೆ ತಿನ್ನುವಂತ ಒಳ್ಳೆ ಬಾದಾಮಿ 800 ರೂಪಾಯಿ ಕೊಟ್ಟು ತಗೊಂಡ್ಬಂದ್ರು 1 ಲೀಟರ್ ಆಯಿಲ್ ತೆಗಿಬೇಕು ಅಂದ್ರೆ 4 kg ಬಾದಾಮಿ ಬೇಕು. 4 kg? ಹೌದು, 4 kg ಬಾದಾಮಿ ಬೇಕು. ಅಲ್ಲಿಗೆ ನಿಮ್ ಕಾಸ್ಟ್ ಬಂದು 2400 ರೂಪಾಯಿ ಬಾದಾಮಿಗೆ ಆಯ್ತು. ಹೌದು. ಇನ್ನು ಅದು ಬಿಟ್ಟು ಬಾಟ್ಲು, ಲೇಬ್ಲಿಂಗು, ಸ್ಟಿಕ್ಕರಿಂಗು ನಾವು ಮಾಡೋದು ಎಲ್ಲ ಸೇರ್ಕೊಂಡ್ರು ಒಂದು 15-20% ಅಷ್ಟು ಇದ್ರ ಮೇಲೆ ಇರುತ್ತೆ. ಇದು ನಿಮಗೆ ಪ್ಯೂರ್ ಆಲ್ಮಂಡ್ ಆಯಿಲ್. ನಿಮಗೆ ಅದೇ ನೀವು ಅಂಗಡಿನಲ್ಲಿ ಸಿಗುವಂತ ಆಲ್ಮಂಡ್ ಆಯಿಲ್ಸ್ ಹಿಂದೆಗಡೆ ತೆಗೆದು ನೋಡಿ, ಯಾಕೆ ಅಂತ ನಾನು ಇದು ಹೇಳ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. 71% ಕೆಮಿಕಲ್ ಆಯಿಲ್ ಅಂತಾನೆ ಇರುತ್ತೆ. ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ 71% ಕೆಮಿಕಲ್ ಆಯಿಲ್ ಅಂಡ್ 21% ವಿಲ್ ಬಿ ವೆಜಿಟೇಬಲ್ ಆಯಿಲ್ ಅಂತ. ಅಲ್ಲಿ ಬಾದಾಮಿ ಎಣ್ಣೆ ಎಷ್ಟಿದೆ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ. 1% ಆದ್ರೂ ಆಗಿರ್ಬೋದು, 10% ಆದ್ರೂ ಆಗಿರ್ಬೋದು. 71% ಕೆಮಿಕಲ್ ಆಯಿಲ್, 21% ವೆಜಿಟೇಬಲ್ ಆಯಿಲ್ ಅಂತ ಇರುತ್ತೆ. ಅದಕ್ಕೆ ಯಾವ್ದಾದ್ರು ವೆಜಿಟೇಬಲ್ ಆಯಿಲ್ ಅಂತ ಮಿಕ್ಸ್ ಮಾಡ್ಬೋದು, ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದೇನಾಗುತ್ತೆ, ನಿಮಗೆ ಕೆಮಿಕಲ್ ಆಯಿಲ್ ಹಚ್ಕೊಂಡ್ರೆ ಕೂದಲು ಉದುರುತ್ತೆ, ಕೂದಲು ಬೆಳ್ಳಗಾಗುತ್ತೆ. ಸಿಂಪಲ್ ಥಿಂಗ್. ನೀವು ರಾತ್ರಿ ಇದು ಏನು ಆಲ್ಮಂಡ್ ಡ್ರಾಪ್ಸ್, ಆಲ್ಮಂಡ್ ಆಯಿಲ್ ಅಂತ ಪ್ರತಿಷ್ಠಿತ ಕಂಪ್ನಿಗಳ್ದು ಹಚ್ಕೊಂಡು ಮಲ್ಕೋತೀರ, ಕೂದಲು ಬೆಳ್ಳಗಾಗುತ್ತೆ, ಬೆಳಗ್ಗೆ ಎದ್ದು ಅದೇ ಕಂಪ್ನಿದು ಡೈಗಳು ಯೂಸ್ ಮಾಡ್ತೀರಾ, ಅಷ್ಟೇನೆ. ಓಕೆ ಡನ್. ಇವಾಗ ನಿಮ್ಮ ಸ್ಟೋರ್ ಬಗ್ಗೆ ಹೇಳಿ ಸರ್. ಸ್ಟೋರ್ ಟೈಮಿಂಗ್ಸು, ರಜೆ ಯಾವತ್ತಾದ್ರೂ ಇದೆಯಾ ಸರ್? ನಮ್ಮ ಸ್ಟೋರ್ ಬಂದು 365 ದಿನಗಳು ಓಪನ್ ಆಗುತ್ತೆ. ಓಕೆ. ಓಪನ್ ಇರುತ್ತೆ. ದಸರಾದಲ್ಲಿ ಒಂದು ದಿವಸ ಬಿಟ್ಟು ಎಲ್ಲಾ ದಿನ ಓಪನ್ ಇರುತ್ತೆ. ಬೆಳಿಗ್ಗೆ 9:30 ರಾತ್ರಿ 9 ಗಂಟೆವರೆಗೂ ಇರ್ತೀವಿ. 9 ಗಂಟೆವರೆಗೂ ಇರ್ತೀವಿ. ಓಕೆ ಡನ್. ಅಂಡ್ ಇವತ್ತು ಪ್ರೊಡಕ್ಷನ್ ಯಾವ್ದು ನಡೆಸ್ತಾ ಇದ್ದೀರಾ ಸರ್? ಸರ್ ಕಡಲೆಕಾಯಿ ನಡೀತಿದೆ, ಕುಸುಬೆ ನಡೀತಿದೆ, ನೀವು ನೋಡ್ಬೋದಾ? ನೋಡ್ಬೋದು. ಬೇಡ, ಅದೆತ್ತಿಡಿ. ಇದೇ ವುಡ್ ಪ್ರೆಸ್ಡ್ ಮಿಷಿನ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ನಿಮಗೆ ಮೇಲ್ ನೋಡ್ಲಿಕ್ಕೆ ಸ್ಟೀಲ್ ಇರುತ್ತೆ. ಸ್ಟೀಲ್ದು ಅನ್ಕೊಂಬಿಡಿ. ಮೇಲ್ ಬನ್ನಿ ಒಂಚೂರು ಹೇಳ್ತೀನಿ. ನೋಡಿ, ಇದು ನ್ಯಾಚುರಲ್ ಆಗಿ ಮುಂಚೆ ಹಳ್ಳಿ ಕಡೆ ಇರೋದು, ಕೆಳಗಡೆ ಕಲ್ಲಿನ ಗಾಣಗಳು ಇರೋದು, ಮೇಲ್ಗಡೆ ಮರದ ಒನಕೆಗಳು ಅಂತ ಇರೋದು. ಅಷ್ಟಷ್ಟು ದೊಡ್ಡ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಬೆಂಗಳೂರು ಅಂತ ಸಿಟಿಗೋಸ್ಕರ ಇದು ಕಾಂಪ್ಯಾಕ್ಟ್ ಆಗಿ ಮಾಡಿರೋಂಥ ಮೋಟರೈಸ್, ಅಂದ್ರೆ ಸಂಪ್ರದಾಯದ ಜೊತೆಗೆ ಟೆಕ್ನಾಲಜಿ ಯೂಸ್ ಮಾಡಿರೋಂಥ ಮಿಷಿನ್. ಹೌದು, ಟ್ರೆಡಿಷನಲ್ ಜೊತೆಗೆ ಟೆಕ್ನಾಲಜಿ. ನೋಡಿ, ಇದು ಬಂದು ಮರ ಅಂತ ಹೇಳ್ತೀವಿ. ಈ ಮರದ ವಿಶೇಷ ಬಂದು ಏನಂದ್ರೆ ನಿಮ್ಗೆ ಬಾಗೆ ಮರದಿಂದ ಮಾಡಿರ್ತೀವಿ. ಬಾಗೆ ಮರದಲ್ಲಿ ಏನಂತಂದ್ರೆ ಸಾವಿರಾರು ಔಷಧಿ ಗುಣಗಳು ಇರುತ್ತೆ. ಅಂದ್ರೆ ಮತ್ತೆ ಎಣ್ಣೆ ಅರಿಯುವಾಗ ಇಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ಅರಿತಾ ಇರ್ತೀವಿ, ಅಂದ್ರೆ ಬಿಸಿ ಮಾಡಲ್ಲ ಇದು. ಇದು ಯಾಕೆಂದ್ರೆ ಎತ್ತಿನ ಗಾಣ ಬಂದು ನಿಮ್ಗೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಎತ್ತಿನ ಗಾಣ ಬಂದು ನಿಮ್ಗೆ 1 ನಿಮಿಷಕ್ಕೆ
ಮೂರರಿಂದ 4 ರೌಂಡ್ ಹೊಡೆಯುತ್ತೆ ಅನ್ನೋದಾದ್ರೆ ಇದು 10ರಿಂದ 15 ರೌಂಡ್ ಹೊಡೆಯುತ್ತೆ ನಿಮಿಷಕ್ಕೆ. ಮತ್ತೆ ಇದರಲ್ಲೇನೆ ಕೋಲ್ಡ್ ಪ್ರೆಸ್ ಅಂತ ಅಂದ್ರೆ ಇದೇ ಮರ ಇರೋ ಜಾಗದಲ್ಲಿ ಕಬ್ಬಿಣದ ಗಾಣಗಳು ಬರುತ್ತೆ. ಅದು ನಿಮಗೆ 60ರಿಂದ 80 ಟೈಮ್ ಓಡುತ್ತೆ ನಿಮಿಷಕ್ಕೆ. ಅದು ನಿಮಗೆ ಸ್ವಲ್ಪ ಹೀಟ್ ಜನರೇಟ್ ಮಾಡಿ ಆಯಿಲ್ ತೆಗಿತೆ. ಅದು ಕೋಲ್ಡ್ ಪ್ರೆಸ್. ಅದರಲ್ಲೇನೆ ನಿಮಗೆ ಇವಾಗ ಮನೆಗಳಲ್ಲಿ ಉಪಯೋಗಿಸೋದಕ್ಕೆ ಹೊಸ ಮಿಷಿನ್ಗಳು ಬಂದಿದೆ. ಅಂದ್ರೆ ಮನೆಗಳಲ್ಲೇ ಇಟ್ಟು ಮಾಡಬಹುದು ಅಂತ. ಅದು ನಿಮ್ಗೆ 200ರಿಂದ 250 ಡಿಗ್ರಿ ಹೀಟ್ ಇಟ್ಟರೆ ಮಾತ್ರನೇ ಆಯಿಲ್ ಎಕ್ಸ್ಪೆಲ್ ಮಾಡುತ್ತೆ. ಇಲ್ಲದೆ ಹೋದ್ರೆ ಮಾಡೋದಿಲ್ಲ, ಸ್ಕ್ವೀಸ್ ಮಾಡುತ್ತೆ. ಅದರಲ್ಲಿ ನಿಮ್ಗೆ 70% ಅಷ್ಟು ಆಯಿಲ್ ಬರುತ್ತೆ. ಕಬ್ಬಿಣದ ಗಾಣಗಳಲ್ಲಿ ನಿಮ್ಗೆ 50ರಿಂದ 60% ಅಷ್ಟು ಎಣ್ಣೆ ಬರುತ್ತೆ. ಆದ್ರೆ ಮರದ ಗಾಣದಲ್ಲಿ ನಿಮ್ಗೆ 30ರಿಂದ 40% ಅಷ್ಟೇ ಎಣ್ಣೆ ಬರುತ್ತೆ. ಮತ್ತೆ ಇದು ಟೆಂಪರೇಚರ್ ಹೀಟ್ ಮಾಡಲ್ಲ. ಅದಕ್ಕೆ ನಿಮ್ಗೆ ಎಣ್ಣೆ ಗಟ್ಟಿ ಇರುತ್ತೆ. 100% ನ್ಯೂಟ್ರಿಯೆಂಟ್ಸ್ ಇರುತ್ತೆ. 100% ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಏನ್ ಬೇಕು ನಮ್ಗೆ 100% ಸಿಗುತ್ತೆ ನಮ್ಗೆ. ನೋಡಿ ಇದು ಮರ, ಕಲ್ಲು ಬಂದು ಒನಕೆ ಬಂದು ಮರ ಕಲ್ಲು. ಇದು ಜನರಲ್ ಆಗಿ ನೀವು ಮೊದಲಿಂದ ಏನ್ ನೋಡ್ತಿದ್ರಿ ಅದೇ ಗಾಣಗಳು. ಬ್ಯಾಂಗ್ಳೂರಿಗೆ ಹೆಂಗ್ ಬೇಕು ಹಂಗ ಒಂದು ಇದು ಮಾಡಿ. ಒನ್ ಟೈಮ್ಗೆ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ಸರ್? ಇದು ದೊಡ್ಡ ಮಿಷಿನ್, ಜಂಬೋ ಮಿಷಿನ್ ಅಂತ ಹೇಳ್ತೀವಿ. ಈ ಮಿಷಿನಿಗೆ ನಾವು ಒಂದು ಟೈಮಿಗೆ ಬಂದು 30 kg ಕಡಲೆ ಬೀಜ ಹಾಕ್ತೀವಿ. 30 kg ಕಡಲೆ ಬೀಜ ಹಾಕ್ತಿವಿ. ಒಂದು 11ರಿಂದ 12 kg ಅಷ್ಟು ಎಣ್ಣೆ ಬರುತ್ತೆ. 35% ಇಂದ 40% ವರೆಗೂ ಬರುತ್ತೆ. ಒಳ್ಳೆ ಸೀಡ್ಸ್ ಹಾಕಿದ್ರೆ 38ರಿಂದ 40% ವರೆಗೂ ಬರುತ್ತೆ. ಮತ್ತೆ ಟೈಮ್ ಬಂದು ನಿಮ್ಗೆ ಇದು 45 ನಿಮಿಷದಿಂದ 1 ಗಂಟೆವರೆಗೂ ಟೈಮ್ ತಗೊಳುತ್ತೆ. ಓಕೆ ಡನ್. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ದಿವಸಕ್ಕೆ ಅಂದಾಜಾಗಿ ಎಷ್ಟೆಲ್ಲ ಪ್ರೊಡಕ್ಷನ್ ಮಾಡ್ಬೋದು ಸರ್? ಒಂದು ದಿವಸಕ್ಕೆ ಇದು 1 ಅವರ್ ನಾವು ಒಂದು ಕಾಲ್ ಅವರ್ ಇವಾಗ ಎಣ್ಣೆ 1 ಅವರ್ ಎಣ್ಣೆ ತೆಗಿಯೋಕ್ಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಅಂದ್ರೆ ಪ್ರತಿ ಸಲ ಆದ್ಮೇಲೆ ಹಿಂಡಿ ತೆಗಿಬೇಕು. ಹಿಂಡಿ ಎಲ್ಲ ತೆಗೆದು ತಿರ್ಗಾ ಕಡಲೆ ಬೀಜ ಹಾಕ್ಬೇಕು. ಕಡಲೆ ಬೀಜ ಹಾಕ್ಬೇಕು. ಅದು ಅರಿಲಿಕ್ಕೆ, ಹಿಂಡಿ ತೆಗಿಲಿಕ್ಕೆ ಮಾಡೋದಕ್ಕೆ ಅದು ಒಂದು half an hour to 40 minutes ಆಗುತ್ತೆ. ತುಂಬಾ ಗಟ್ಟಿ ಇರುತ್ತೆ, ದಪ್ಪ ಇರೋದ್ರಿಂದ ಗಟ್ಟಿ ಇರುತ್ತೆ. ತೆಗಿಯೋದಕ್ಕೆ ಒಂದು 30ರಿಂದ 40 ನಿಮಿಷ ಆಗುತ್ತೆ. ಒಂದು ರೌಂಡ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗ್ಲಿಕ್ಕೆ 2 hours ಆಗುತ್ತೆ. 2 hours ಆಗುತ್ತೆ. 2 hours. ಆಯಿಲ್ ಸೆಟ್ಲಿಂಗ್ ಆಗಕ್ಕೆ? ಆಯಿಲ್ ಸೆಟ್ಲಿಂಗ್ ಅಂತ ಅಂದ್ರೆ ಇವಾಗ ನಾನು ಇಲ್ಲಿಂದ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಬನ್ನಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇದು ಕಡಲೆ ಬೀಜ ಹಾಕಿ ನಾವು ಈಗ 1 hour ಆಗಿದೆ. 1 hour ಆಗಿದೆ. ಈ ತರ ಆಯಿಲ್ ಎಕ್ಸ್ಪೆಲ್ ಮಾಡಿ. ಹೌದು ನೋಡಿ, ಇದರಲ್ಲಿ ನಿಮಗೆ ತೋರಿಸ್ತೀವಿ. ನೀವು ಜನರಲ್ ಆಗಿ ಕಡಲೆಕಾಯಿ ಹಿಂಡಿ ನೋಡಿರ್ತೀರಾ, ಪೇಪರ್ ತರ ಇರುತ್ತೆ. ಚಕ್ಕೆ ಹಿಂಡಿ ಅಂತೀವಿ ನೋಡಿ. ಇದು ಬಂದು ನಿಮಗೆ ಇವಾಗ ಆಗಿರೋದು ಹಿಂಡಿ 40% ಮಾತ್ರ ತೆಗ್ದಿರ್ತೀವಿ. ಅಂದ್ರೆ ಇನ್ನು ಕಡಲೆ ಬೀಜ ಎಲ್ಲ ಹಂಗಂಗೆ ಇರುತ್ತೆ. ಕಡಲೆ ಬೀಜ ಎಲ್ಲ ಅದೇ ತರ ಇರುತ್ತೆ. ಅಂದ್ರೆ ಇವಾಗ ಇದು 30 kg ಹಾಕಿದ್ವಿ, ನಮ್ಗೆ ಇಲ್ಲಿ ಒಂದು 11 kg ಅಷ್ಟು ಬಂದಿದೆ. 11 kg ಇದು ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದ್ಮೇಲೆ ನಿಮ್ಗೆ ಇದು ಏನೋ ಗಸಿ ಅಂತ ಹೇಳ್ತೀವಿ, ಕಡಲೆಕಾಯಿ ಗಸಿ ಎಲ್ಲ ತಿಳ್ಕೊಂಡ್ಮೇಲೆ ನಿಮ್ಗೆ ಆಯಿಲ್ ನ ತೆಗಿತೀವಿ. ಅದು ಬಂದು ನಿಮ್ಗೆ ಪ್ಯೂರ್ ಆಯಿಲ್ ಬಂದು 5-5.5 ಲೀಟರ್ ಸಿಗುತ್ತೆ. 5-5.5 ಲೀಟರ್ ಸಿಗುತ್ತೆ. ಇದಾಕಿ ಎಷ್ಟೊತ್ತಾಗಿದೆ ಸರ್? ಇದಾಕಿ 1 hour ಆಗಿದೆ. ಆಲ್ಮೋಸ್ಟ್ ಮುಗಿಯೋ ಸ್ಟೇಜ್. ಇದು ಆಲ್ಮೋಸ್ಟ್ ಇವಾಗ ಮುಗಿಯುತ್ತೆ. ಆಯಿಲ್ ಬರೋದ್ ನಿಲ್ಲುತ್ತೆ. ನೀವು ಟೇಸ್ಟ್ ಕೂಡ ಮಾಡಬಹುದು ನೋಡಿ. ಇವಾಗ ಇದು ಎಣ್ಣೆ ಬರ್ತಾ ಇರುತ್ತೆ. ನಿಮ್ಗೆ ಜನರಲ್ ಆಗಿ ಇಲ್ಲೇ ಹಿಡಿದು ಕೊಡ್ತೀನಿ, ಹಾಗೆ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡ್ಬೋದು. ನಿಮ್ಗೆ ಇದು ಬಿಸಿನೂ ಅನ್ಸಲ್ಲ, ತಣ್ಣಗಿರುತ್ತೆ. ಕಡಲೆಕಾಯಿ ಸ್ಮೆಲ್ ಇರುತ್ತೆ. ಹೌದು, ನಿಮಗೆ ಕಡಲೆಕಾಯಿ ತಿಂದಷ್ಟೇ ಇರುತ್ತೆ. ಅಂದ್ರೆ ನಿಮ್ಗೆ ಇದು ಎಣ್ಣೆ ಅನ್ಸಲ್ಲ. ಮತ್ತೆ ಇವಾಗ ನೀವು ಬಾಯಿಗೆ ಹಾಕೊಂಡಿದ್ದೀರಾ, ನಿಮ್ಗೆ ಎಲ್ಲೂ ಎಣ್ಣೆ, ನೀವು ಜನರಲ್ ಆಗಿ ಎಣ್ಣೆ ತಿಂದಾಗ ನಿಮ್ಗೆ ಅಂಟು ಜಿಗಿಟು ಅನ್ಸುತ್ತೆ. ಇದಂಗ ಅನ್ಸಲ್ಲ. ನೀವು ಕೊಬ್ಬರಿ ಎಣ್ಣೆ ತಿಂದ್ರೆ ಕೊಬ್ಬರಿ ತರ ಅನ್ಸುತ್ತೆ, ಕಡಲೆಕಾಯಿ ಎಣ್ಣೆ ತಿಂದ್ರೆ ಕಡಲೆಕಾಯಿ ತಿಂದಂಗೆ ಅನ್ಸುತ್ತೆ. ನಿಮ್ ನಾಲ್ಗೆ ಮೇಲೆ ಆ ಜಿಗಿಟು, ಅಂಟು, ಗಂಟ್ಲಲ್ಲಿ ಇದಾಗೋದು ಆ ತರ ಯಾವುದು ಇರಲ್ಲ. ಪ್ಯೂರ್ 100% ನ್ಯಾಚುರಲ್ ಆಗಿರುತ್ತೆ. ಓಕೆ, ನೈಸ್. ಇವಾಗ ಆಗಿ 1 hour ಮುಗಿಸಿದ್ರೆ ಇವಾಗ ನೆಕ್ಸ್ಟ್ ಇದು ಸೆಟ್ಲಿಂಗ್. ಇವಾಗ ಇದು ಬಂದು ಮುಗ್ದಿದೆ. ಇದನ್ನ ತಗೊಂಡು ಏನ್ ಮಾಡ್ತೀವಿ, ಈ ತರ ಕಂಟೈನರ್ಗಳಲ್ಲಿ, ಈ ತರ ಸ್ಟೀಲ್ ಕಂಟೈನರ್, ಫುಡ್ ಗ್ರೇಡ್ ಸ್ಟೀಲ್ ಕಂಟೈನರ್ಸ್ ಅಂತ ಹೇಳ್ತೀವಿ. ಈ ಫುಡ್ ಗ್ರೇಡ್ ಸ್ಟೀಲ್ ಕಂಟೈನರ್ಸ್ ನಲ್ಲಿ ಹಾಕೋತೀವಿ. ಹಾಕೊಂಡು ಇದನ್ನ 48ರಿಂದ 72 ಅವರ್ ಟಚ್ ಮಾಡೋದಿಲ್ಲ, ಹಾಗೆ ಬಿಡ್ತೀವಿ. ಗ್ರಾವಿಟೇಷನಲ್ ಸೆಟ್ಲಿಂಗ್ ಅಂತ ಹೇಳ್ತೀವಿ. ಗ್ರಾವಿಟೇಷನಲ್ ಸೆಟಲ್ ಆದ್ಮೇಲೆ ನೋಡಿ, ಇದು ಕ್ಲಿಯರ್ ಆಯಿಲ್ ಮೇಲ್ ಬಂದಿದೆ. ಈ ಮೇಲ್ ಬಂದಿರೋ ಏನ್ ಆಯಿಲ್ ಇರುತ್ತೆ ಅದನ್ನ ನಾವು
ಬಾಟಲಿಗೆ ಪ್ಯಾಕ್ ಮಾಡಿ ಕೊಡ್ತೀವಿ. ಮಾಡಿ ರ್ಯಾಪಿಂಗ್ ಮಾಡಿ ಸೆಲ್ ಅಷ್ಟೇ. ಓಕೆ ಡನ್. ಇವಾಗ ಸ್ಟಾರ್ಟ್ ಮಾಡೋದಾ? ಹಾಂ. ಈಗ ಇದಕ್ಕೆ 30 kg ಕಡಲೆ ಬೀಜ ಹಾಕಿದೀವಿ. ಓಕೆ. ಕಡಲೆ ಬೀಜ ಹಾಕಿದ್ಮೇಲೆ ಇವಾಗ ನಾವು ಇದಕ್ಕೆ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಓಕೆ ಮಾಯಿಶ್ಚರ್ ಚೆಕ್ ಮಾಡ್ಕೊಂಡಿರ್ತೀವಿ. ಅಂದ್ರೆ 6 ರಿಂದ 6.5 ಅಷ್ಟು ಮಾಯಿಶ್ಚರ್ ಇರಬೇಕು. ಅಂದ್ರೆ ಕಡಲೆ ಬೀಜದಲ್ಲಿ ಅಥವಾ ಯಾವುದೇ ಒಂದು ಬೀಜದಲ್ಲಿ ತೇವಾಂಶ ಎಷ್ಟಿರುತ್ತೆ ಅದನ್ನ ನೋಡ್ಕೊಂಡು ನಾವು ನಿಧಾನವಾಗಿ ಸ್ವಲ್ಪ ಒಳ್ಳೆ ನೀರ್ನ ಬೆರೆಸ್ಬೇಕಾಗತ್ತೆ. ಅಂದ್ರೆ ನಿಧಾನವಾಗಿ ಹಾಕ್ಬೇಕು. ನೀರ್ ಹಾಕೋದು ಏನಕ್ಕೆ ಅಂತ ಅಂದ್ರೆ ಹಿಂಡಿ ಕಟ್ಲಿಕ್ಕೋಸ್ಕರ. ಇಲ್ದೆ ಹೋದ್ರೆ ಹಿಂಡಿ ಕಟ್ಟಲ್ಲ, ಪುಡಿ ಆಗುತ್ತೆ. ಹಿಂಡಿ ಕಟ್ಟಕ್ಕೋಸ್ಕರ ನಾವು ನಿಧಾನವಾಗಿ 1 kgಗೆ ಮಾಯಿಶ್ಚರ್ ಪ್ರಕಾರ ಒಂದು 40 ml ಅಷ್ಟು ನೀರು ಹಾಕ್ಬೇಕಾಗುತ್ತೆ. 1 kgಗೆ? 1 kg ಕಡಲೆ ಬೀಜಕ್ಕೆ. ಅದು ಸ್ವಲ್ಪ ಸ್ವಲ್ಪನೇ ಹೌದು, ಸ್ವಲ್ಪನೇ ಹಾಕ್ಬೇಕು. ಮತ್ತೆ ಟೈಮ್ ಟು ಟೈಮ್ ಹಾಕ್ತಾ ಇರ್ಬೇಕು. ಒಂದೇ ಸಲ ಇವಾಗ 30 kg ಹಾಕಿದೀವಿ 40 ml ಹಂಗೆ 1.5 ಲೀಟರ್ ಉಯ್ಬೇಕು ಅನ್ನೋದಿರಲ್ಲ. ಟೈಮ್ ಟು ಟೈಮ್ ಅದು ಹೆಂಗೆ ಹಿಂಡಿ ಕಟ್ತಾ ಬರುತ್ತೆ ಹಂಗೆ ನಾವು ಹಾಕೊಂತ ಹೋಗ್ತೀವಿ. ಇದು ನೀರು ಬಂದು ನಿಮ್ಗೇನು ಎಣ್ಣೆನಲ್ಲಾಗ್ಲಿ ಆ ತರ ಬರೋದಿಲ್ಲ. ಹಿಂಡಿ ಕಟ್ಟೋದಕ್ಕೋಸ್ಕರ ಅದು ಹೆಲ್ಪ್ ಮಾಡುತ್ತೆ. ಒಂದ್ಸಲ ಹಿಂಡಿ ಕಟ್ಟದ್ಮೇಲೆ 45 ನಿಮಿಷ ತಗೊಳುತ್ತೆ. ಎಣ್ಣೆ ಎಷ್ಟು ಬರಕ್ಕಾಗತ್ತೆ ಅಷ್ಟು ಮಾತ್ರ ಎಕ್ಸ್ಪೆಲ್ ಆಗುತ್ತೆ. ಇದು ಹಿಂಡದು ತುಂಬಾ ಬಿಸಿ ಮಾಡಿ ಹಿಂಡದು ಅದು ಏನು ಓನ್ಲಿ 35 to 40% ಏನ್ ಬರುತ್ತೆ ಅಷ್ಟೇ ಬರುತ್ತೆ. ಅಂದ್ರೆ 10 kgಗೆ ನಿಮ್ಗೆ 3.5 ಇಂದ 4 ಲೀಟರ್ ಅಷ್ಟು ಎಣ್ಣೆ ಮಾತ್ರ ಬರುತ್ತೆ ಈ ಮಿಷಿನ್. ಸೊ ಅದು ಇವಾಗ ಆಗ್ತಾ ಇದೆ. ಇದು ಬಂದು ನೀವು ಕುಸ್ಬೆ ಅಂತ ಅವಾಗ್ಲೇ ತೋರಿಸಿದ್ನಲ್ಲ, ಸಾಫ್ಲವರ್ದು ಹಾಕಿರೋದು. ಮರದ್ಗಾನದಲ್ಲೇ ಮಾಡೋದಿಲ್ಲಿ. ಇದು ಏನಂತ ಅಂದ್ರೆ ಒಂದೇ ಸಲ 15 kg ಅಲ್ಲಿ ಹಾಕಕ್ಕಾಗಲ್ಲ. 8 ರಿಂದ 10 kg ಹಾಕ್ತಿವಿ. ಅಂದ್ರೆ 10 kg ಒಂದ್ಸಲಕ್ಕೆ ಹಾಕ್ತಿವಿ. ಒಂದು ಸಲ 10 kg ಹಾಕಿದ್ರೆ ನಿಮಗೆ ಬರೋದು ಇಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನೋಡಿ ಅಲ್ಲಿದೆ 1.25 kg ಇಂದ 2 kg ವರೆಗೂ ಎಣ್ಣೆ ಬರುತ್ತೆ ಅಷ್ಟೇ. ಈ ಇವಾಗ ಕಾಮನ್ ಆಗಿ ಜನ ತಗೊಳ್ಳೋದು ಈ ಕೋಕೋನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಕಡಲೆಕಾಯಿ ಎಣ್ಣೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸ್ಬೆ ಎಣ್ಣೆ. ಎಣ್ಣೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಈ ಕುಸ್ಬೆ ಎಣ್ಣೆ ವಿಶೇಷ ಏನಂತಂದ್ರೆ ಇದು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಉಪಯೋಗಿಸ್ತಾರೆ. ಇದರಲ್ಲಿ ನಿಮಗೆ ಇವಾಗ ಹೊಸದು ನೀವು ಡಯಾಬಿಟಾಲಜಿಸ್ಟು ಡಯಟಿಷಿಯನ್ಸ್ ಹತ್ರ ಹೋದ್ರೆ ಕುಸ್ಬೆ ಎಣ್ಣೆ ಉಪಯೋಗಿಸಕ್ಕೆ ಹೇಳ್ತಾರೆ. ಅಂದ್ರೆ ಫ್ಯಾಟ್ ವೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಸ್ವಲ್ಪ ಹೊಗರುತನ ಇರೋದ್ರಿಂದ ಈ ಎಣ್ಣೆನಲ್ಲಿ ನಿಮಗೆ ಈ ಡಯಾಬಿಟೀಸ್ನವ್ರಿಗೆ ಅವ್ರಿಗೆಲ್ಲ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಇದನ್ನ ಪ್ರಿಫರ್ ಮಾಡ್ತಾರೆ. ನಿಮಗೆ ಎಣ್ಣೆ ಗಟ್ಟಿ ಇರೋದ್ರಿಂದ ಯೂಸೇಜ್ ಅಲ್ಲಿ ಕೂಡ ಅಷ್ಟೇನೆ. ನಿಮ್ಗೆ 5 ಸ್ಪೂನ್ ಹಾಕೋ ಕಡೆ ಒಂದು 3 ಸ್ಪೂನ್ ಎಣ್ಣೆ ಉಪಯೋಗಿಸಿದ್ರು ಸಾಕಿದು ಎಕ್ಸ್ಪ್ಯಾಂಡ್ ಆಗುತ್ತೆ. ಹಂಗಾಗಿ ನಿಮ್ಗೆ ಉಳಿತಾಯ ಕೂಡ ಆಗುತ್ತೆ. ಎಷ್ಟೆಷ್ಟು ಕ್ವಾಂಟಿಟಿ ನಿಮಗೆ ನಿಮ್ಮ ಹತ್ರ ಸಿಗುತ್ತೆ ಸರ್ ಪ್ರಾಡಕ್ಟ್? ಸರ್ ನೋಡಿ, ನಮ್ಮಲ್ಲಿ 1/4 ಲೀಟ್ರಿಂದ ಸ್ಟಾರ್ಟ್ ಆಗುತ್ತೆ. 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು, 1 ಲೀಟ್ರು ಹಾಗೂ 5 ಲೀಟ್ರ್ ಕ್ಯಾನ್ಗಳು ಸಿಗುತ್ತೆ. 5 ಲೀಟ್ರ್. ಇದು ಕೇಳ್ಬಿಡ್ತೀರಾ? 1/4 ಲೀಟ್ರ್ ಎಷ್ಟು? 1/4 ಲೀಟ್ರು ಗ್ರೌಂಡ್ನಟ್ ಆಯಿಲ್ ಬಂದು 100 ರೂಪಾಯಿ ಬೀಳುತ್ತೆ. ಅರ್ಧ ಲೀಟ್ರಿಗೆ 190 ರೂಪಾಯಿ ಬೀಳುತ್ತೆ. 1 ಲೀಟ್ರಿಗೆ 370 ರೂಪಾಯಿ ಬೀಳುತ್ತೆ. 5 ಲೀಟ್ರಿಗೆ 360 ರೂಪಾಯಿ, ಹಂಗೆ 1800 ರೂಪಾಯಿ ಬೀಳುತ್ತೆ. 1800 ರೂಪಾಯಿ ಬೀಳುತ್ತೆ. ಸೂಪರ್. ಎಸ್, ನೀವೇ ನೋಡಿರ್ತೀರ ಪ್ರೊಡಕ್ಷನ್ನು. ಸೊ ಇವತ್ತು ಮಾಡ್ತಾ ಇರೋದು ಗ್ರೌಂಡ್ನಟ್ ಆಯಿಲು, ಅದಾದಮೇಲೆ ಸಾಫ್ಲವರ್ ಅಂತ ಹೇಳಿದ್ರಲ್ಲ ಕುಸ್ಬೆ ಎಣ್ಣೆ. ಸೊ ಅದರಿಂದ ಮಾಡ್ತಿರೋಂಥ ಒಂದು ಆಯಿಲ್ ಪ್ರೊಡಕ್ಷನ್ ಇವತ್ತು ನಡೀತಿತ್ತು. ಸೊ ನಾವು ನೋಡ್ದಂಗೆ 30 kg ಗ್ರೌಂಡ್ನಟ್ ಹಾಕಿದ್ರೆ ಅದನ್ನೇ ಒಂದು 35 to 40% ರೇಂಜಲ್ಲಿ ಮಾತ್ರ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗೋದು. ಸೊ ನಿಮಗೆ 100% ಪ್ಯೂರ್ ನ್ಯಾಚುರಲ್ ವುಡ್ ಪ್ರೆಶ್ ಕೋಲ್ಡ್ ಪ್ರೆಶ್ ಆಯಿಲ್ ಬೇಕಂದರೆ ಆರಾಮಾಗಿ ಇವರಲ್ಲಿ ನೀವು ಪ್ರಾಡಕ್ಟ್ನ ತೊಗೋಬೋದು. ಸೊ ರೇಟು ಕೂಡ ಅವರೇ ಹೇಳಿರ್ತಾರೆ. ನಾನು ಒಂದು ಅಂದಾಜಾಗಿ ಹೇಳ್ತೀನಿ ನೋಡಿ. ಗ್ರೌಂಡ್ನಟ್ ಆಯಿಲು ಸೊ ಮೇಯ್ನಾಗಿ ಕ್ವಾಂಟಿಟಿ ಎಷ್ಟು ಬರ್ತದೆ ಅಂದರೆ 1/4 kg, 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು, ಅದಾದಮೇಲೆ 5 ಲೀಟ್ರು. ಗ್ರೌಂಡ್ನಟ್ ಆಯಿಲ್ 5 ಲೀಟ್ರು 1800, ಕೋಕೋನಟ್ ಆಯಿಲ್ 2350, ಈ ಥರ ಒಂದಷ್ಟು ಲಿಸ್ಟ್ ಬರುತ್ತೆ. ಸೊ ನಾನು ಇದೆಲ್ಲ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕಂದರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಕೂಡ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಬಂದು ನಾನು ನೋಡಿಬಿಟ್ಟು ಖುದ್ದಾಗಿ ತೊಗೋತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ಇವರ ಬ್ರಾಂಚಸ್ ಬನ್ನರ್ಘಟ್ಟ ರೋಡು, JP ನಗರ, ಅದಾದಮೇಲೆ ಇಲ್ಲಿ ರಾಜಾಜಿನಗರ ಅಂತ ಹೇಳಿದ್ರು. ಬಟ್ ಪ್ರೊಡಕ್ಷನ್ ನಡೆಯೋದು ಇಲ್ಲಿ ರಾಜಾಜಿನಗರಲ್ಲೇ. ಸೊ ಇಲ್ಲಿ ಡೈರೆಕ್ಟಾಗಿ ಬಂದರೆ ವಿಜುವಲಿ ನೋಡಿ ಇಷ್ಟ ಆಯ್ತು ಅಂದರೆ ಆರಾಮಾಗಿ ನೀವು ಶಾಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ನಾನು ಗ್ಯಾರಂಟಿ 100% ಪ್ಯೂರ್ ವುಡ್ ಪ್ರೆಶ್ ಆಯಿಲು ಸಿಗುವಂಥ ಒಂದು ಜಾಗ. ಸೊ ಟೋಟಲ್ ಹೇಳಿದ್ನಲ್ಲ 12 ರಿಂದ 15 ವೆರೈಟಿ ಆಯಿಲ್ನ ಇಲ್ಲಿ ರೆಡಿ ಮಾಡಿಕೊಂಡು ಬರ್ತಾಯಿದ್ದಾರೆ. ಬರೀ ಆಯಿಲ್ ಮಾತ್ರ ಅಲ್ಲದೆ ನಿಮಗೆ ಇಲ್ಲಿ ರೆಡ್ ರೈಸು, ಬ್ರೌನ್ ರೈಸು, ಜಾಗ್ರಿ ಪೌಡ್ರು, ಹನಿ,
ಈ ಥರ ಐಟಮ್ಸ್ ಕೂಡ ಸಿಗುತ್ತೆ. ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೋಟ್ ಮಾಡಿ ನಿಮಗೆ ಯಾವುದು ಬೆಸ್ಟು, ರಿಫೈಂಡ್ ಆಯಿಲ್ ಈ ಥರ ಈಗ ವುಡ್ ಫ್ರೆಶ್ ಆಯಿಲ್ ಬೆಸ್ಟ್ ಅಂತ ಗೊತ್ತಿದ್ರೆ ಕಮೆಂಟ್ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.